ಗೆಲುವಿನ ಇದನ್ನು ನೋಡಿಕೊಂಡು ಸ್ಟ್ರಾಟಜಿ ನೋಡಿಕೊಂಡು ವರದಿಯನ್ನು ನೋಡಿಕೊಂಡು ಟಿಕೆಟ್ ಕೊಟ್ಟರು ಅಂತ ಹೇಳ್ತಾರೆ. ಬೊಮ್ಮೆಯವರು ಹೇಳ್ತಾರೆ, ಮತ್ತು ಎಲ್ಲರೂ ಕ್ಯಾಂಡಿಡೇಟ್ಗಳು ಆಗ್ತಾ ಇರೋರು ಹೇಳ್ತಾ ಇದ್ದಾರೆ. ಇದು ಹೌದಾ? ಇದು ನೋಡಿರಿ, ನಾವೊಂದು ಹೇಳಿದ್ರಿ, ಬೇರೆ ಬೇರೆ ಕಾರಣಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಯಾವ ಕಾರಣಗಳು ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ ನಾನು ಡಿಸ್ಕಷನ್ ಮಾಡಲಿಕ್ಕೆ ಹೋಗಿಲ್ಲ, ಬಹಿರಂಗ ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ಏನಾಗುತ್ತೆ ಸರ್, 20 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರೆ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರ್ಬೋದು BJP? ಅಲ್ರಿ, ವಾತಾವರಣ ಚಲೋ ಇದೆ. ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಮೋದಿಯವರ ಪರವಾದಂಥ ಅಲೆ ಇದೆ. ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಇನ್ನೊಂದು ಸಲ 3ನೇ ಸಲ ಆಗಬೇಕು ಅನ್ನುವಂಥ ಒಂದು ಇಚ್ಛೆ ಇದೆ. ಆ ಹಿನ್ನೆಲೆಯಲ್ಲಿ ಮೊದಲೇನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ, 25 ಬಂದಿದ್ದು ಲಾಸ್ಟ್ ಟೈಮು, ಇನ್ನೂ ಹೆಚ್ಚು 28 ಸ್ಥಾನಗಳು ಬರುವಂಥದ್ದು ಎಲ್ಲ ಸಾಧ್ಯತೆ ಇದೆ. ಇವತ್ತು ಅದೇ ವಾತಾವರಣ ಇದೆ. ಇವತ್ತಿನ ಕಾರ್ಯಕ್ರಮ ಅಂತ ಏನು ಸರ್ ತಮ್ಮ? ಇವತ್ತು ಇನ್ನೂ ಕೆಲವು ಸಮಾಲೋಚನೆ ಅದಾವೆ, ಮತ್ತು ಅಲ್ಲಿ ವರಿಷ್ಠರ ಜೊತೆ ಫೋನಲ್ಲಿ ಕಾಂಟ್ಯಾಕ್ಟ್, ಈಗ ಬೆಳಗಿಂದು ಫೋನಲ್ಲೇ ಮಾತಾಡ್ತಿದ್ದೆ, ಅದಕ್ಕಾಗಿ ಇಲ್ಲಿ ಬರೋದು ಲೇಟ್ ಆಯಿತು. ಮತ್ತು ಕೆಲವರು ಬೆಳಗಾವಿದವರು ಕೆಲವರು ಕಾಂಟ್ಯಾಕ್ಟ್ನಾಗ ಇದ್ದಾರೆ, ಅವ್ರ ಜೊತೆ ಸಮಾಲೋಚನೆ ಮಾಡೋದು. ಬೆಂಗಳೂರು ಪ್ರಯಾಣ ಇದೆ, ಬೆಂಗಳೂರಿಗೆ ಹೋಗುವಂಥ ಚಾನ್ಸು ಇದೆ, ಪಾಸಿಬಿಲಿಟಿನೂ ಇದೆ. ಡೆಲ್ಲಿ ಸರ್? ದಿಲ್ಲಿಗೆ ಏನು ಹೋಗುದಿಲ್ಲ, ಬೆಂಗಳೂರು ಹೋಗುವಂಥ ಪಾಸಿಬಿಲಿಟಿ. ಒಟ್ಟು ಬೆಳಗಾವಿ ಅಭ್ಯರ್ಥಿ ಆಗ್ತೀರಿ ಸರ್? ಅಲ್ಲ, ಅದಕ್ಕೆ ಈಗ ಸದ್ಯದ ತಕ್ಷಣ ನಾನು ಹೇಳೋದಿಲ್ಲ. ನಾನು ಅಲ್ಲಿಯವ್ರ ಜೊತೆ ಡಿಸ್ಕಷನ್ ಮಾಡಿಕೊಂಡು ವರಿಷ್ಠರ ಜೊತೆ ಚರ್ಚೆ ಮಾಡಿಕೊಂಡು ನಿರ್ಣಯಕ್ಕೆ ಬರ್ತೀನಿ. ತಾವು ಇನ್ನೊಂದು ಬೇಡಿಕೆ ಇಟ್ಟಿದ್ರೆ ಹೈಕಮಾಂಡ್ಗೆ, ನನಗೆ ಕೊಡಿಲ್ಲ ನಮ್ಮ ಸೊಸೆ ಕೊಡಿ ಅಂತೇಳಿ. ನೋಡಿ, ನಾ ಎಲ್ಲಿ ನಿಮ್ಮದು ಬೇಡಿಕೆ ಇಟ್ಟಿದ್ದೇನೆ, ನೀವು ಹೇಳಾಗತ್ತೀರಿ ಎಲ್ಲಿ ಅಲ್ಲಿ ಬಂದಿದ್ದು ಮಾತುಕತೆ ಟೈಮ್ ನೀವು ಬಂದಿದ್ದೀರ. ನಿನ್ನೆ ನಿಮ್ಮ ಸಹೋದರರು ಏನಂದಿದ್ರು, ಬೆಳಗಾವಿಯಲ್ಲಿ ನಮ್ಗೆ ಅಷ್ಟೊಂದು ಜನಪ್ರಿಯತೆ ಇಲ್ಲ, ಹಾವೇರಿ ಅಥವಾ ನೋಡ್ರಿ, ಧಾರವಾಡ ಅವ್ರವ್ರ ಅಭಿಪ್ರಾಯಕ್ಕೆ ನಾ ಯಾಕೆ ಅದಕ್ಕೆ ಕಮೆಂಟ್ ಮಾಡಬಹುದು? ಈಸ್ ಇಂಡಿವಿಜುವಲ್ ಅಭಿಪ್ರಾಯ. ಇರಲಿ ವಾಟ್ ಎವರ್ ಮೇ ಬಿ, ಈಸ್ ಒಪಿನಿಯನ್, ಅದಕ್ಕೆ ನಾ ಯಾಕೆ, ನನ್ನ ಅಭಿಪ್ರಾಯ ಅಲ್ಲ ಅದು. ಸರ್, ಈಗ ಇಷ್ಟು ಮೊದಲು ನಿಮ್ಮನ್ನು ಕಡೆಗಣನೆ ಮಾಡ್ತಾ ಇದ್ರು ಕಾರ್ಯಕ್ರಮಗಳಲ್ಲಿ, ಈಗ ನಿಮ್ಮ ಬ್ರದರ್ಗೂ ಸಹ ಇನ್ವೈಟ್ ಮಾಡ್ತಾ ಇಲ್ಲ. ನಾನು ಅದ್ರ ಬಗ್ಗೆ ಭಾಳ ಚರ್ಚೆ ಇದೆ. ಇನ್ನು ಇಂಥ ವಿಚಾರದ ಬಗ್ಗೆ ನಾನು ಜಗದೀಶ್ ಶೆಟ್ಟಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್.